ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ವಿರುದ್ಧ ನಡೆದಂತ ಮ್ಯಾಚ್ ನಲ್ಲಿ ಟೋಟಲ್ ಆಗಿ 44ರಿಂದ ಗೆದ್ದಿದೆ ಟೀಮ್ ಇಂಡಿಯಾ ಫ್ರೆಂಡ್. ಈ ಒಂದು ಮ್ಯಾಚ್ ಗೆಲ್ಲುವ ಮೂಲಕ ಚಾಂಪಿಯನ್ ಟ್ರೋಫಿಯಲ್ಲಿ ಸತತ 3 ಮ್ಯಾಚ್ ಗೆದ್ದಂಗಾಗಿದೆ. ಹಾಗೆ ಸತತ 6 ODI ನಲ್ಲಿ ಗೆದ್ದಿದೆ ಫ್ರೆಂಡ್. ಟೋಟಲ್ ಆಗಿ ಟೀಮ್ ಇಂಡಿಯಾ 6 ODI ಸತತ 6 ODI ನಲ್ಲಿ ಗೆದ್ದಿದೆ ಫ್ರೆಂಡ್. ಟೋಟಲ್ ಆಗಿ ಇಂಗ್ಲೆಂಡ್ ಸರಣಿಯಲ್ಲಿ 3 ODI ಗೆದ್ರೆ ಈ ಒಂದು ಚಾಂಪಿಯನ್ ಟ್ರೋಫಿಯಲ್ಲಿ ಸತತ 3 ಗೆಲ್ಲುವ ಮೂಲಕ ಡಬಲ್ ಹ್ಯಾಟ್ರಿಕ್ ODI ಗೆದ್ದಿದೆ ಫ್ರೆಂಡ್. ಈ ಒಂದು ಮ್ಯಾಚ್ ಗೆಲ್ಲುವ ಮೂಲಕ ಚಾಂಪಿಯನ್ ಟ್ರೋಫಿಲಿ ಅಗ್ರ ಸ್ಥಾನದಲ್ಲಿದೆ. ಹಾಗೆ ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ ನಡುವೆ ಫಸ್ಟ್ ಸೆಮಿಫೈನಲ್ ನಡೆದಿದೆ. ಎರಡನೇ ಸೆಮಿಫೈನಲ್ ನ್ಯೂಜಿಲೆಂಡ್ ವರ್ಸಸ್ ಸೌತ್ ಆಫ್ರಿಕಾ ವಿರುದ್ಧ ಸೆಕೆಂಡ್ ಸೆಮಿಫೈನಲ್ ನಡೀತಾ ಇದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ನಲ್ಲಿ ಫಸ್ಟ್ ಟಾಸ್ ಗೆದ್ದ ನ್ಯೂಜಿಲೆಂಡ್ ಬೌಲಿಂಗ್ ಆಯ್ಕೆ ಮಾಡ್ತು ಫ್ರೆಂಡ್. ಬೌಲಿಂಗ್ ಮೇಲೆ ಬಂದ ಟೀಮ್ ಇಂಡಿಯಾ ಬ್ಯಾಟಿಂಗ್ ಮಾಡೋಕೆ ಬಂತು. ಆದ್ರೆ ಟೀಮ್ ಇಂಡಿಯಾಕ್ಕೆ ಆರಂಭ ಸಿಗ್ಲಿಲ್ಲ. ಫಸ್ಟ್ ಗೆ ಶುಭ್ಮನ್ ಗಿಲ್ ಔಟ್ ಆದ್ರೆ, ಆಮೇಲೆ ರೋಹಿತ್ ಶರ್ಮಾ ಔಟ್ ಆಗುತ್ತೆ, ವಿರಾಟ್ ಕೊಹ್ಲಿನೂ ಕೂಡ ಔಟ್ ಆದ್ರ ಅಲ್ಲಿಗೆ ಏನೋ ಇಂಡಿಯಾ ಈ ಒಂದು ಮ್ಯಾಚ್ ಕೈ ಬಿಡುವಂತ ಸಾಧ್ಯತೆ ಬಹಳ ಕಾಣ್ತಾ ಇತ್ತು. ಅವಾಗ ಚೇತರಿಸಿಕೊಂಡ ಟೀಮ್ ಇಂಡಿಯಾ ಶ್ರೇಯಸ್ ಅಯ್ಯರ್ ಹಾಗೆ ಅಕ್ಷಯ್ ಪಟೇಲ್ ಜೊತೆ ಆಟಕ್ಕೆ ಟೋಟಲ್ ಆಗಿ ರನ್ ಸಿಕ್ಕಾಪಟ್ಟೆ ಬಂತು ಫ್ರೆಂಡ್. ಟೋಟಲ್ ಆಗಿ ಇವರೊಂದು ಪಾರ್ಟ್ನರ್ಶಿಪ್ ಟೀಮ್ ಇಂಡಿಯಾಕ್ಕೆ ಸ್ವಲ್ಪ ಚೇತರಿಸಿಕೊಳ್ಳುವಂತ ಆಟ ಬಂತು. ಟೋಟಲ್ ಆಗಿ 42 ರನ್ ಮಾಡಿ ಅಕ್ಷಯ್ ಪಟೇಲ್ ಔಟ್ ಆದ್ರೆ, ಆಮೇಲೆ ಬಂದ KL ರಾಹುಲ್ 23 ಮಾಡಿದ್ರು, ಆಮೇಲೆ ಬಂದ ಹಾರ್ದಿಕ್ ಪಾಂಡ್ಯ 42 ರನ್ ಮಾಡಿದ್ರು, ಹಾಗೆ ಶ್ರೇಯಸ್ ಅಯ್ಯರ್ 79 ಮಾಡಿ ಔಟ್ ಆದ್ರೆ, ಟೋಟಲ್ ಆಗಿ ಅವರು ಬಂದು 4-5 ರನ್ ಮಾಡಿ ಟೋಟಲ್ ಆಗಿ 249 ರನ್ ಕೊಟ್ರು. ಈ ಒಂದು ಮ್ಯಾಚ್ ನಲ್ಲಿ ನ್ಯೂಜಿಲೆಂಡ್ ಪರ ಮ್ಯಾಥ್ ಹನಿ ಅವರು ಪ್ರಮುಖ 5 ವಿಕೆಟ್ ತಗೊಂಡ್ರು. ಹಾಗೆ 249 ರನ್ ಚೇಸ್ ಮಾಡೋಕೆ ಬಂದ ನ್ಯೂಜಿಲೆಂಡ್ಗೆ ಆರಂಭ ಅವ್ರಿಗೂ ಕೂಡ ಸಿಗ್ಲಿಲ್ಲ. ರಚೀಂದ್ರ ರವೀಂದ್ರ ಬೇಗನೆ ಔಟ್ ಆದ್ರೆ, ಅವ್ರ ಜೊತೆಗೆ ವಿಲಿ ಯಂಗ್ ಅವರು ಕೂಡ 20 ರನ್ ಮಾಡಿ ಔಟ್ ಆದ್ರೆ, ಆಮೇಲೆ ಮಿಡಲ್ ಆರ್ಡರ್ ನಲ್ಲಿ ಶಕ್ತಿ ತುಂಬಿದ ಕೇನ್ ವಿಲಿಯಮ್ಸನ್ ನಿಧಾನಗತಿಯಿಂದ ಬ್ಯಾಟಿಂಗ್ ಮಾಡಿದ್ರು. ಅವ್ರ ಜೊತೆಗೆ ಯಾರು ಕೂಡ ಸಾಥ್ ಕೊಡ್ಲಿಲ್ಲ. ಮಿಡಲ್ ಆರ್ಡರ್ ನಲ್ಲಿ ಎಲ್ಲರೂ ಕೂಡ ಇಂಡಿಯನ್ ಸ್ಪಿನ್ ಬಲಿಗೆ ನಡಿಗೆ ಹೋದ್ರು ಫ್ರೆಂಡ್. ಟೋಟಲ್ ಆಗಿ ಯಾರು ಕೂಡ ಅಂತ ಕಚ್ಚಿ ನಿಲ್ಲುವಂತ ಆಟಗಾರ ಯಾರು ಸಿಗ್ಲಿಲ್ಲ. ಯಾಕಂದ್ರೆ ಇಂಡಿಯಾದ ಪ್ರಮುಖ 4 ಸ್ಪಿನ್ನರ್ಗೆ ನ್ಯೂಜಿಲೆಂಡ್ ತಂಡ ತಡಲಿಲ್ಲ. ಇವ್ರು 24 5-10 ರನ್ ಮಾಡಿದ್ರೆ, ಕೇನ್ ವಿಲಿಯಮ್ಸನ್ 80 ರನ್ ಮಾಡಿ ಅಕ್ಷಯ್ ಪಟೇಲ್ಗೆ ಕ್ರೀಸ್ ಔಟ್ ಆಗೋ ಮೂಲಕ ಆಮೇಲೆ ಬಂದ ಬೌಲಿಂಗ್ ಅವರು ಪದೇ ಸ್ಟ್ರಗಲ್ ಮಾಡ್ಕೊಂತ ಔಟ್ ಆದ್ರು ಫ್ರೆಂಡ್. ಈ ಒಂದು ಮ್ಯಾಚ್ ಟೋಟಲ್ ಆಗಿ ಇಂಡಿಯಾದ ಸ್ಪಿನ್ ಮೋಡಿಗೆ ನ್ಯೂಜಿಲೆಂಡ್ ತತ್ತರಿಸಿತು ಫ್ರೆಂಡ್. ಟೋಟಲ್ ಆಗಿ 44ರಿಂದ ಟೀಮ್ ಇಂಡಿಯಾ ಗೆದ್ರೆ, ಟೀಮ್ ಇಂಡಿಯಾ ಪರವಾಗಿ ಬೌಲಿಂಗ್ ಮಾಡಿದ ವರುಣ್ ಚಕ್ರವರ್ತಿ ಪ್ರಮುಖ 5 ವಿಕೆಟ್ ತಗೊಳ್ಳೋ ಮೂಲಕ ಈ ಒಂದು ಮ್ಯಾಚ್ ನಲ್ಲಿ 5 ವಿಕೆಟ್ ಕೂಡ ತಗೊಂಡ್ರು ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಗೆಲ್ಲೋ ಮೂಲಕ ಪಾಯಿಂಟ್ ಟೇಬಲ್ ಅಲ್ಲಿ ಅಗ್ರ ಸ್ಥಾನದಲ್ಲಿದೆ. ಹಾಗೆ ಆಸ್ಟ್ರೇಲಿಯಾ ವಿರುದ್ಧ ಸೆಮಿಫೈನಲ್ ಆಡೋಕೆ ಇಂಡಿಯಾ ರೆಡಿ ಇದೆ. ಫಸ್ಟ್ ಸೆಮಿಫೈನಲ್ ದುಬೈನಲ್ಲಿ ಆಗುತ್ತೆ, ಸೆಕೆಂಡ್ ಸೆಮಿಫೈನಲ್ ರಾಂಚಿಯಲ್ಲಿ ಆಗುವಂತ ಸಾಧ್ಯತೆ ಬಹಳ ಇದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಅನಲೈಸ್ ನಿಮ್ಮ ಮುಂದೆ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮ್ಗೆ ಅನ್ಸದ ಕಮೆಂಟ್ ಮೂಲಕ ತಿಳಿಸಿ. ಈಗ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಏನ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಡಿಯೋ.